ಎಲ್ಲರಿಗೂ ನಮಸ್ಕಾರ. ದೀಪಿಕಾ ಮಾಸ್ಟರ್ ಕನ್ನಡ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಬೀಟ್ರೋಟ್ನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನು ಇದನ್ನು ಮೀಡಿಯಮ್ ಸೈಜ್ 2 ಬೀಟ್ರೋಟ್ನ ತೊಗೊಂಡಿದ್ದೀನಿ. ಇದನ್ನು ನಾವು ಕೊಬ್ಬರಿ ತುರಿತೀವಲ್ಲ, ಸೊ ಅದರಿಂದ ಈ ಥರ ತುರ್ಕೊಂಡಿದ್ದೀನಿ. ಸೊ ಹೆಲ್ತಿಗೆ ತುಂಬ ಒಳ್ಳೆಯದು. ನಾನಿವಾಗ ಇನ್ನೊಂದು ಪ್ಯಾನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಅದು ಬಿಸಿ ಆದ ತಕ್ಷಣ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆನ ಹಾಕೋತಿದ್ದೀನಿ. ಎಣ್ಣೆ ಬಿಸಿ ಆಗಬೇಕು. ಸೊ ಎಣ್ಣೆ ಬಿಸಿ ಆದ ನಂತರ 1 ಸ್ಪೂನಷ್ಟು ಸಾಸಿವೆನ ಹಾಕೋತಿದ್ದೀನಿ. ಸೊ ಸಾಸಿವೆ ಚಟಪಟ ಆದಮೇಲೆ ಅದಕ್ಕೆ 1 ಸ್ಪೂನಷ್ಟು ಜೀರಿಗೆನ ಹಾಕೋತಿದ್ದೀನಿ. ಸೊ ನಂತರ ನಾನು ಏನು ಮಾಡ್ತೀನಿ ಅಂತಂತಂದರೆ 1 ಸ್ಪೂನಷ್ಟು ಉದ್ದಿನಬೇಳೆನ ಹಾಕೋತಿದ್ದೀನಿ. ಸೊ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ನೆಕ್ಸ್ಟ್ ನಾನು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಇದು 50% ಫ್ರೈ ಆಗಬೇಕು. 50% ಫ್ರೈ ಆದರೆ ಸಾಕು. ಒಂದು 3 ಮೆಣಸಿನ್ಕಾಯಿ, 3ರಿಂದ 4 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕೋತಿದ್ದೀನಿ. ನೀವು ಖಾರ ಕಡಿಮೆ ಉಣ್ತೀರ ಅಂತಂದರೆ ಒಂದು ಕಡಿಮೆ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಮತ್ತೆ ಕರಿಬೇವನ್ನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನಂತರ ಒಂದು ಮೀಡಿಯಮ್ ಸೈಜಷ್ಟು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಟೊಮೊಟೊ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ 1 ಚಿಟಿಕೆಯಷ್ಟು ಅರಿಶಿಣನ ಹಾಕ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನಂತರ ತುರ್ಕೊಂಡಿದ್ದೇವಲ್ವ ನಾವು, ಸೊ ಅದನ್ನು ಆ್ಯಡ್ ಮಾಡ್ತಿದ್ದೀನಿ ನಾನು. ಇದು ತುಂಬ ಹೆಲ್ತಿಗೆ ಒಳ್ಳೆಯದು. ಯಾರಿಗೆ ರಕ್ತ ಕಡಿಮೆ ಇರುತ್ತಲ್ಲ ಅವರು ಮತ್ತು ಡಯಾಬಿಟಿಸ್ ಪೇಷಂಟ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಮನೇಲಿ ಯಾರೆಲ್ಲ ಬೀಟ್ರೋಟ್ ತಿನ್ನಲ್ಲ ಅಂತಂದರೆ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ಇದು ಅನ್ನದ ಸೈಡ್ ಡಿಶ್ಶು, ಮತ್ತಂದರೆ ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ನಿಮಗೇನಾದರೂ ಬೀಟ್ರೋಟಲ್ಲಿ ನೀರು ಕಡಿಮೆ ಅನಿಸಿದೆ, ಬೇಯ್ತಿಲ್ಲ ಅಂತ ನಿಮಗೆ ಅನಿಸಿದರೆ 1ರಿಂದ 2 ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಮೇಲ್ಗಡೆ ಲಿಡ್ ಮುಚ್ಚಿ ಒಂದು 5ರಿಂದ 6 ನಿಮಿಷ ಬೇಯಕ್ಕೆ ಬಿಡಬೇಕು. ಸೊ ನಾನಿಲ್ಲಿ ನೀರೇನೂ ಹಾಕ್ಕೊಂಡಿಲ್ಲ, ಹಾಗೆಯೇ ಎಲ್ಲ ಫ್ರೈ ಮಾಡಿಬಿಟ್ಟು ಒಂದು 5ರಿಂದ 6 ನಿಮಿಷ ಬೇಯಕ್ಕೆ ಬಿಟ್ಟಿದ್ದೀನಿ ಸಣ್ಣ ಉರಿಲಿ ನೋಡಿ. ನಂತರ ನಾನೇನು ಮಾಡ್ತೀನಿ ಅಂತಂದರೆ ಇದಕ್ಕೆ ಸಣ್ಣದಾಗಿ ಹೆರ್ಚ್ಕೊಂಡಿರೋ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ಇದು ಕಡಿಮೆ ಅಂತ ಅನ್ನಿಸ್ತು ನನಗೆ, ಇನ್ನೊಂದು ಸ್ವಲ್ಪ ಕೊಬ್ಬರಿ ತುರಿನ ಹೆಚ್ಕೊಂಡು ಅದನ್ನು ಹಾಕ್ಕೊಂಡೆ. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಡ್ನ ಮುಚ್ಚಿ ಒಂದು 2ರಿಂದ 3 ನಿಮಿಷ ಬೇಯಕ್ಕೆ ಬಿಡಬೇಕು ಸಣ್ಣ ಉರಿಲಿ. ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪೇನಿದೆಯಲ್ಲ ಅದನ್ನು ಸಣ್ಣದಾಗಿ ಹೆರ್ಚ್ಕೊಂಡಿದ್ದೀವಿ, ಅದನ್ನು ಇಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಒಂದು ಸತಿ ಮಾಡಿ ನೋಡಿ ಹೇಗಿದೆ ಅಂತ ಬಂದು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ಮನೇಲಿ ತುಂಬ ಇಷ್ಟಪಡ್ತಾರೆ. ನಮ್ಮ ಮನೆಯಲ್ಲೂ ಮೊದಲು ಬೀಟ್ರೋಟ್ ಜಾಸ್ತಿ ತಿಂತಿರಲಿಲ್ಲ, ಬಟ್ ಇವಾಗ ನಮ್ಮ ಹಸ್ಬೆಂಡ್ಗೆ ಬ್ಲಡ್ ಕಮ್ಮಿದೆ ಅಂತ ಇವಾಗ ಜಾಸ್ತಿ ಡಾಕ್ಟರ್ ರೆಕಮೆಂಡೇಷನ್ ಮಾಡಿರೋದ್ರಿಂದ ನಾನು ವಾರದಲ್ಲಿ 1 ಸತಿ ಇಲ್ಲ 2 ಸತಿ ಈ ಥರ ಮಾಡ್ಕೊಂಡು ಕೊಡ್ತೀನಿ ಅವ್ರಿಗೆ. ಅವರು ಕೂಡ ಇದನ್ನು ತುಂಬ ಇಷ್ಟಪಡ್ತಾರೆ. ಸೊ ಫೈನಲಿ ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ. ಇನ್ನೂ ಡಿಫ್ರೆಂಟ್ ಆಗಿರೋ ರೆಸಿಪಿನ ನಾನು ಡಿಸ್ಪ್ಲೇ ಮೇಲೆ ಹಾಕಿದ್ದೀನಿ, ಹೋಗಿ ಒಂದು ಸತಿ ಚೆಕ್ಔಟ್ ಮಾಡ್ಕೊಂಬನ್ನಿ. ಅವು ಸಹ ತುಂಬ ಚೆನ್ನಾಗಿದೆ. ಆ್ಯಂಡ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಕೂಡ ನಾನು ಎಲ್ಲ ರೆಸಿಪಿ ವೀಡಿಯೋಸ್ ಇದೆ, ಹೋಗಿ ಒಂದು ಸತಿ ನೋಡ್ಕೊಂಬನ್ನಿ. ಹೋಪ್ಸೋ ಆ ರೆಸಿಪಿ ಕೂಡ ನಿಮಗೆ ಇಷ್ಟ ಆಗುತ್ತಂತ ಅನ್ಕೋತೀನಿ. ನೋಡ್ಕೊಂಬನ್ನಿ. ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮುಂದಿನ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.